ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಪುಟಾಟೋ ಯೂಟ್ಯೂಬ್ ಚಾನೆಲ್. ಇವತ್ತು ಸಂಡೇ ಚರ್ಚಿಗೆ ಹೋಗ್ತಾ ಇದ್ದೀವಿ. ಹಾಗೆ ಚರ್ಚ್ ಆದಮೇಲೆ ಪೂಜೆ ಆದಮೇಲೆ ಇವತ್ತು ಚರ್ಚಲ್ಲಿ ಆ್ಯಕ್ಚುಲಿ ಕ್ಯಾನ್ಸರ್ ಏನು ಹೇಳ್ತಾರೆ, ಶಿಬಿರ ಮೀನ್ಸ್ ಲೈಕ್ ಫ್ರೀ ಚೆಕಪ್ ಇದೆ ಇವತ್ತು ಕ್ಯಾನ್ಸರ್ದು. ಸೊ ಹಾಗಾಗಿ ಒಂದು ಹಾಸ್ಪಿಟಲ್ ಕಡೆಯಿಂದ, ನಮ್ಮ ಚರ್ಚ್ ಕಡೆಯಿಂದ ಅದನ್ನು ಕಂಡಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳಿಗೋಸ್ಕರ, ಯಾಕಂತಂದರೆ ಈಗ ಬ್ರೆಸ್ಟ್ ಕ್ಯಾನ್ಸರು ಆ ಥರದ್ದೆಲ್ಲ ತುಂಬ ಅಂದರೆ ತುಂಬಾ ಆಗಿಬಿಟ್ಟಿದೆ. ಚೆನ್ನಾಗೇ ಇರ್ತಾರೆ, ಯಾವಾಗ ಅದು ಸ್ಟಾರ್ಟ್ ಆಗುತ್ತೆ ಏನು ಎಂತ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ಆ ಥರ ಅಷ್ಟೊಂದು ಪರಿಸ್ಥಿತಿ ಆಗ್ಬಿಟ್ಟಿದೆ ಈಗಿನ ದಿನಗಳಲ್ಲಿ. ಸೊ ಹಾಗಾಗಿ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಆಗ್ತಾ ಇದೆ. ಇವತ್ತು ನಮ್ಮ ಚರ್ಚಲ್ಲಿ ಕೂಡ ಫ್ರೀ ತಪಾಸಣೆನ ಇಟ್ಕೊಂಡಿದ್ದಾರೆ. ಸೊ ನಾನು ಹೌದು ಟೆಸ್ಟ್ ಮಾಡೋಣ ಅಂತ ಎಲ್ಲರಿಗೂ ಇಟ್ಟಿದ್ದಾರೆ. ಈಗ ಹೊರಗಡೆ ಆದರೆ 35,000 to 30,000 ತನಕ ಇದೆ. ಸೊ ಹಾಗಾಗಿ ಇಲ್ಲಿ ಫ್ರೀಯಾಗಿ ಇಟ್ಕೊಂಡಿರೋದ್ರಿಂದ ಮಾಡಿದರೆ ಒಳ್ಳೆಯದು ಅಂತ. ಸೊ ಹಾಗಾಗಿ ನಾನು ಕೂಡ ಟೆಸ್ಟಿಗೆ ಹೋಗ್ತೀನಿ. ಸೊ ನಿಮ್ಮ ಹತ್ರದಲ್ಲಿ ಎಲ್ಲಾದರೂ ಈ ಥರದ್ದು ಎಲ್ಲಾದರೂ ಇದ್ದರೆ ಫೆಸಿಲಿಟೀಸು, ನೀವು ಕೂಡ ಅದಕ್ಕೆ ಭಾಗಿಯಾಗಿ ಅಟೆಂಡ್ ಆಗಿ. ಸೊ ಬನ್ನಿ. ಹಾಗೆ ಇವತ್ತು ನಾರ್ಮಲ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಭಾನುವಾರದ್ದು ಹೇಗಾಗುತ್ತೆ ಏನು ಎಂತ ಅಂತ ನೋಡ್ತೀನಿ. ಸಾಧ್ಯ ಆದರೆ ನಾನು ಕ್ಯಾನ್ಸರ್ದು ಟೆಸ್ಟ್ ಇರುತ್ತಲ್ವ ಅದರಿಂದ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಗೋ. ಮೇಡಮ್ ಅವರು ರೆಡಿ ಆಗಿದ್ದಾರೆ. ತೋರಿಸು ನಿರ್ಮಲ. ಇವರೆಲ್ಲ ಹೋಗ್ತಾರೆ. ಸೊ ನಿಮಗೂ ಈ ಥರ ಅವಕಾಶ ಸಿಕ್ಕಿದ್ರೆ ನೀವು ಕೂಡ ವಿಸಿಟ್ ಮಾಡಿ. ನನ್ನ ವಿಡಿಯೋ ನೋಡ್ತಾ ಇದೆಯಾ? ವಿಡಿಯೋ ನೋಡಿ 3 ಜನ ಫೋನಲ್ಲೂ ಲೈಕ್ ಮಾಡ್ತಾಳಂತ ನೋಡೋರು. ಥ್ಯಾಂಕ್ ಯು ಸೋ ಮಚ್. ಯು ಆರ್ ಸೋ 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 ಕ್ಯೂಟ್. ಸ್ವೀಟ್ ಆಫ್ ಯು. June 19th ಸ್ಪೆಷಲ್ ಡೇ. ಬರ್ಡೇ? ಯೇ. ಪಾರ್ಟಿ ಮಾಡೋಣ ಗೊತ್ತಾಯ್ತಾ? ಕೇಕ್ ಕಟ್ ಮಾಡೋಣ. ಹಾಗಾದ್ರೆ ಇವತ್ತು ನಿಂದೂ ನಾನು ವ್ಲಾಗಿಗೆ ಆ್ಯಡ್ ಮಾಡ್ತೀನಿ. ನೀನು ಹೌದು. ಇಲ್ಲಿ ಆಯುಷ್ಮಾನ್ ಕಾರ್ಡ್ ಕೂಡ ಮಾಡಿಕೊಡ್ತಾ ಇದ್ರು. ಸೊ ನೋಡೋಣ. ಆಗಲ್ಲ ಆಯುಷ್ಮಾನ್ ಕಾರ್ಡ್, ರೇಷನ್ ಕಾರ್ಡ್ ಬೇಕಂತೆ. ನಿನ್ನ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಲ್ಲ? ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಆಂಟಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಆಂಟಿ. ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಮುಂದುವರಿಸಿ. ಯೂಟ್ಯೂಬಿಗೆ ಹೋಗುತ್ತಾ? ಹೌದು. ಎಸ್ ಎಸ್. ಎಡಿನಾ ನಿನ್ನಂದು ಮಿನಿ ಸಬ್ಸ್ಕ್ರೈಬರ್. ಓಕೆ, ಸಬ್ಸ್ಕ್ರೈಬರ್. ಇವಳು ಏನ್ ಮಾಡ್ತಾ ಇದ್ದಾಳಂತೆ ಗೊತ್ತಾ? ಅವಳು ವಿಡಿಯೋನ ನೋಡಿ 3 ಜನರ ಫೋನಲ್ಲಿಂದ ನನಗೆ ಲೈಕ್ ಕೊಡ್ತಾಳಂತೆ. ಲೈಕ್ ವ್ಯೂಸ್ ಎಲ್ಲ ಕೊಡ್ತಿದ್ದಾಳಂತೆ. ಮಿನಿ ಸಬ್ಸ್ಕ್ರೈಬರ್ ನನಗೆ. ಎಡಿನಾ ಕ್ಯೂಟ್ ಬೈ ಅಲ್ವಾ ಎಡಿನಾ? ಎವ್ರಿ ಟೈಮ್ ನೋಡ್ತೀಯ ತಾನೆ? ಥ್ಯಾಂಕ್ ಯು. ಅದಕ್ಕೆ ಪೂಜೆ ಏನಂದ್ರೆ, ಸುಷ್ಮಿತಾ ಬೇಕಂದ್ರೆ ಇಸ್ಕೊಂಡು ಕುಡಿ. ಈ ಕೆಲ್ಸಕ್ಕೆಲ್ಲ ಕರೆಕ್ಟ್ ಇದೆಯಾ ನೋಡಿ ನೀನು. ಉಸ್ಕ ಕರ್ದ ಅವಳಿಗೆ ಮಾಡು. ಬಾಯಲ್ಲಿ ಹಾಕೊಂಡು ಪಿಕ್ ಮಾಡ್ಬಿಡು. ಸಾಂಗಮಿತಾ ಹೇಳು. ಓಯ್ ಐಸಾ ಕರ್ದರೆ ಅವಳಿಗೆ ಮಾಡು ಬಾಯಲ್ಲಿ ಹಾಕಿ. छोड़ दो अभी ऐसा इधर एक मार दे दो. जाओ एक मार दे. जाओ ಇಲ್ಲೆಲ್ಲೋ ಪಾಪ ಹುಡುಗ ಕುಡಿತ. ಮೂಗಿಂದ ಇಳಿತೈತೆ. ಇಲ್ಲಿ ಜ್ಯೂಸ್ ಕುಡಿತಾವನೆ. ಮೀಟಿಂಗ್ ಮಾಡ್ತಾರೆ ಚರ್ಚ್ ಎದುರುಗಡೆ ಕುತ್ಕೊಂಡು. ಹೋಗಿ ತಿನ್ ಬನ್ನಿ ಹೋಗಿ. ನೀನೆಲ್ಲಿ ತಿಂದ? ಎಲ್ಲಿ ತಿಂದೆ? ಅದಕ್ಕೆ ಹೋಗಿದ್ನಲ್ಲ ಈಗ ಅವನ ಮೇಲೆ.
ಪೂಜೆ ಬಿಟ್ಕೊಂಡು. ಅಂಕಲ್ ನಮಗೂ ಕೊಡಿ ಅಂಕಲ್ ಸ್ವಲ್ಪ. ಮತ್ತೆ ಯೂತ್ ಅಂತ ಹಂಗಲ್ಲ ಅನ್ಬಾರ್ದು. ನಾದನ್ ಅಂಕಲ್ ನಮಗೂ ತಂದ್ಕೊಡಿ. ನಿರ್ಮಲಾ ಕಳಿಸು ಅವರಿಗೆ, ಒಳ್ಳೆ ಕೆಲಸ ಮಾಡ್ತಾ ಇದೆಯಾ. ಎಲ್ಲರಿಗೂ ಗೈಡ್ ಮಾಡಲ್ಲ, ಹೋಗಕ್ಕೆ ಹೇಳು. ನೀ ಮಾಡಿಸ್ಕೊಂಡು ಬಂದ, ನೀ ಮಾಡಿಸ್ಕೊಂಡು ಬಂದಾನೆ. ಕಳಿಸು ಎಲ್ಲರನ್ನ ಅಲ್ಲಿ. ನೀನು ಒಳ್ಳೆ ಕೆಲಸ ಮಾಡ್ತಿದ್ಯಲ್ಲ ನಿರ್ಮಲ. ಎಲ್ಲರಿಗೂ ಇಲ್ಲ ಇಲ್ಲ ಅವ್ರಿಗೆ ಗೊತ್ತಿಲ್ಲ, ನೀವು ಗೈಡ್ ಮಾಡು, ಹೇಳು ಅವರಿಗೆ. ನೋಡ್ತಾ ಇರಬಹುದು ತುಂಬ ಜನ ಬಂದಿದ್ದಾರೆ ಟೆಸ್ಟ್ ಮಾಡೋದಕ್ಕೆ. ನೋಡಿ ತುಂಬ ಅಂದರೆ ತುಂಬ ಜನ ಇದ್ರು ಟೆಸ್ಟಿಗೆ. ಇದೊಂದು ಒಳ್ಳೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಇಂಥ ಕಳ್ಳರು ಕೆಲಸ ಮಾಡಕ್ ನೀನ್ ನಂಬರ್ 1 ಲಿಂಬೆಹಣ್ಣು ಆಗಿದೆ ಅಂತ ನೋಡಕ್ ಬಂದೆ ತಾನೆ. ಸುಳ್ಳು ಹೇಳ್ಬೇಡ. ಲೆಮನ್ ಆಗಿದೆ ಅಂತ ಹೇಳಿ ನೋಡಕ್ ಬಂದೆ ತಾನೆ. ಯಾಕೆ ಆಗ್ಬಾರ್ದಾ? ಬರೀ ಕದಿಯೋ ಕೆಲಸ ಮಾಡಿ ಇಡೀ ಇವತ್ತು. ಹೂ ಕದ್ದೆ, ಕಾಯಿ ಕದ್ದೆ, ಹಣ್ಣು ಕದ್ದೆ. ಕದಿ, ಅದನ್ನು ಕದ್ಬಿಡು. ಮುಟ್ಬಾರ್ದು ಮಾರೈತಿ ಅದನ್ನ. ಈ ವಿಡಿಯೋ ನಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆಲ್ಲ ಗೊತ್ತಿಲ್ಲ, ಹೆನ್ರಿ ಮಮ್ಮ ಗಾಡಿ ಡ್ರೈವ್ ಮಾಡ್ತಾ ಇದಾರಂತ ಅವರಿಗೆ. ಹೆನ್ರಿ ಮಮ್ಮ ಕಾರ್ ಡ್ರೈವ್ ಮಾಡ್ತಾ ಇದ್ದಾರೆ. ಮಮ್ಮ ಫೈನಲಿ ಎಸ್. ಎಸ್, ಇವತ್ತು ಸ್ಕ್ಯಾನಿಂಗ್ ಇದ್ದಿತ್ತು. ಸ್ಕ್ಯಾನಿಂಗ್ ನಮಗೇನು ಮಾಡಿಲ್ಲ, ಜಸ್ಟ್ ಅವರೇ ಟಚ್ ಮಾಡಿ ನೋಡ್ತಾರೆ, ನಾರ್ಮಲ್ ಆಗಿದೆ ಅಂತ ಹೇಳಿದರು. ಬಟ್ ನೀವು ಕೂಡ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ, ಒಂದೇ ನಿಮ್ಮ ಮಮ್ಮಿ ಅಕ್ಕನಿಗೆ ಇಲ್ಲ ತಂಗಿಗೆ ಆ ಥರ ಯಾರಿಗಾದ್ರೂ ಇದ್ದರೆ 30 ಇಯರ್ಸ್, ಆಫ್ಟರ್ 30 ಇಯರ್ಸ್ ಟು 60 ಇಯರ್ಸ್ ಕಂಪಲ್ಸರಿಯಾಗಿ ಆ್ಯನ್ಯುವಲ್ ಚೆಕಪ್, ಮೆಮೋಗ್ರಾಮ್ ಅಂತ ಹೇಳ್ಕೊಂಡು ಆ್ಯನ್ಯುವಲ್ ಚೆಕಪ್ ಇದೆ. ಅದು ಕ್ಯಾನ್ಸರ್ಗೋಸ್ಕರ, ಬ್ರೆಸ್ಟ್ ಕ್ಯಾನ್ಸರಿಗೋಸ್ಕರನೇ ಆ ಸ್ಕ್ಯಾನಿಂಗ್ನ ಮಾಡ್ಕೊತಾರೆ. ಸೊ ಹಾಗಾಗಿ ನೀವು ಕೂಡ ಈವನ್ ಪಾಸಿಟಿವ್ ಬರಲಿ ಆರ್ ನೆಗೆಟಿವ್ ಕೂಡ ಬರಲಿ, ಇಯರ್ಲಿ ಕಂಪಲ್ಸರಿ ಹೋಗಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ದರೆ ಆಫ್ಟರ್ 30 ಇಯರ್ಸ್ ಹೋಗಿ ಆ ಸ್ಕ್ಯಾನಿಂಗ್ನ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದು. ಮತ್ತು ಒಂದು ವೇಳೆ ಆ ಥರ ಏನೂ ಇಲ್ಲ, ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ ಆಫ್ಟರ್ 40 ಇಯರ್ಸ್ ಆದಮೇಲಾದ್ರೂ ಎವ್ರಿ ಇಯರ್ ಆ ಟೆಸ್ಟನ್ನ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದರೆ ಬ್ರೆಸ್ಟ್ ಕ್ಯಾನ್ಸರು ಏನೂ ಸಿಂಪ್ಟಮ್ಸ್ ಇಲ್ಲದೆ ಬರ್ತಾ ಇದೆ. ಸೊ ಹಾಗಾಗಿ ನಾವು ಕೇರ್ಫುಲ್ ಆಗಿರೋದು ನಮ್ಮ ಕರ್ತವ್ಯವಾಗಿರೋದ್ರಿಂದ ಎಲ್ಲರೂ ಕೂಡ ಅದನ್ನು ಟೆಸ್ಟ್ ಮಾಡಿ. ತುಂಬಾ ಸೀರಿಯಸ್ ಆಗಿ ನಡೀತಾ ಇದೆ. ಎಲ್ಲರೂ ನೋಡಿದ್ರು ಕ್ಯಾನ್ಸರ್ ಅಂತ ಹೇಳ್ಕೊಂಡು. ಸೊ ನಮ್ಮ ಚರ್ಚಲ್ಲಿ ಇವತ್ತಿತ್ತು, ನಾವು ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಚೆನ್ನಾಗಾಯ್ತು. ತುಂಬ ಜನ 100 ಪೀಪಲ್ಸ್ ಏನೋ ಇದ್ದಿದ್ರು ಟೋಟಲು. ತುಂಬ ಜನ ಬಂದು ಮಾಡಿಕೊಂಡ್ರು. ಓನ್ಲಿ ಫಾರ್ ಚರ್ಚಿನವ್ರಿಗೆ ಮಾತ್ರ ಇರಲಿಲ್ಲ, ಇವನ್ ನೇಬರ್ಸ್ ಆ ಸರೌಂಡಿಂಗಲ್ಲಿ ಯಾರ್ಯಾರು ಇದ್ದಿದ್ರು, ಯಾರ್ಯಾರಿಗೆ ಮಾಡಿಸ್ಕೋಬೇಕಂತ ಅನಿಸ್ತು ಅವರೆಲ್ಲರೂ ಕೂಡ ಬಂದು ಮಾಡಿಸ್ಕೊಂಡು ಹೋದರು. ಸೊ ಹಾಗಾಗಿ ತುಂಬಾ ಚೆನ್ನಾಗಾಯಿತು. ಊಟ ಕೂಡ ಅಲ್ಲೇ ಇತ್ತು. ಏನಕ್ಕಂದರೆ ಯೂತಿಂದು ಇವತ್ತೇನೋ ಯುವೋತ್ಸವ ಏನೋ ಪ್ರೋಗ್ರಾಮ್ ಇದ್ದಿತ್ತು ಅವ್ರದ್ದು, ಯೂತ್ ಅವ್ರದ್ದು ಚರ್ಚಲ್ಲಿ. ಸೊ ಹಾಗಾಗಿ ಅವರು ಬಿರಿಯಾನಿ ಮಾಡಿದರು. ಹಾಗಾಗಿ ನಮ್ಗೆ ಕೂಡ ಕೊಟ್ಟರು. ನಾವು ಕೂಡ ಬಿರಿಯಾನಿನ ತಿನ್ಕೊಂಡು ಈಗ ಮನೆ ಕಡೆ ಹೊರಟಿದ್ದೀವಿ. ಚೆನ್ನಾಗಾಯ್ತು ಇವತ್ತಿನ ದಿನ ತಾನೇ ನಿರ್ಮಲಾ? ಇವನು ಮಾತ್ರ ಬಿರಿಯಾನಿ ತಿನ್ನಕ್ ನಿಂತಿದ್ದ. ಇವನ್ ಜೊತೆ ನಾನು ಕೂಡ ನಿಂತಿದ್ದೆ, ನಾನು ಕೂಡ ತಿಂದೆ. ಬಿರಿಯಾನಿ ಮಾಡಿದ್ದೆ ಫಸ್ಟ್ ಸಾಂಗು ಕೊಡೆ ಬಿರಿಯಾನಿ ಕೆಲ್ಲೆ ತಡಿತು ಬಿರಿಯಾನಿ ಕೆಲ್ಲೆ ಮಗಿ ರಾಸು. ಯಾರ್ಯಾರು ಬಿರಿಯಾನಿ ಮಾಡಿದ್ದು? ಬಿರಿಯಾನಿ ತಿಂದಿದ್ದು ಮಾಡಿದ್ದು ನಮ್ಮ ಅಣ್ಣ ಸುನೀಲ್, ಆಮೇಲೆ ನಾದನ್ ಅಂಕಲ್, ಆಮೇಲೆ
ಅಮ್ಮಿ ಡಿಸೋಜ ಏನು ಮಾಡಿಲ್ಲ, ಜಸ್ಟ್ ಹೆಲ್ಪ್ ಮಾಡಿದ್ದಷ್ಟೇ. ಏನ್ ಮಾಡ್ದೆ ನೀನ್? ಮಾಡಕ್ ಚಾನ್ಸೇ ಇಲ್ಲ. ಏನು ಟೊಮೆಟೊ ಕಟ್ ಮಾಡಿ ಕೊಟ್ಟಿರ್ತೀಯ? ಇಲ್ಲ, ಈರುಳ್ಳಿ ಕಟ್ ಮಾಡಿ ಕೊಟ್ಟಿರ್ತಾನೆ. ಸಿಪ್ಪೆ ತೆಗಿಯಕಾದ್ರೂ ಬಂತ? ಇಷ್ಟು ಮಾಡಿದ್ರು ಮಾಡ್ದಂಗೆ, ಇಷ್ಟು ಮಾಡಿದ್ರು ಮಾಡ್ದಂಗೆ ಮಾಡಿದಾರೆ. ಹೌದೌದು. ಅಲ್ಲಿ ಹೋಗಿ ಮಾಡ್ದೆ, ಸುಮ್ನೆ ಹೋಗಿ ನಿಂತ್ಕೊಂಡ್ರು ಮಾಡ್ದೆ ಅಂತ ಅಲ್ವಾ? ಹೌದೌದು. ಸುಮ್ನೆ ಇರೋ ಅಮಿತಾ. ನಿಜನಾ? ಏನು ಚಿಕನ್ ತೊಳೆದಿದ್ ನೀನ? ಹಾಗಾದ್ರೆ ಇವತ್ತಿಂದ ಮನೇಲಿ ನೀನ್ ನನಗ್ ಚಿಕನ್ ತೊಳೆದು ಕೊಡ್ಲೇಬೇಕು ಅಮಿತಾ. ಅದೇನ್ ಮಾಡ್ತೀಯ ಮಾಡು, ಇವತ್ತಿಂದ ಚಿಕನ್ ತೊಳೆದು ಕೊಡೋ ಕೆಲ್ಸ ನಿಂದು. ಮನೆಯಲ್ಲಿ ಮಾತ್ರ 1 ರೂಪಾಯಿ ಕೆಲಸ ಮಾಡಲ್ಲ, ಹೊರಗಡೆ ಹೋಗಿ 1000 ರೂಪಾಯಿ ಕೆಲಸ ಮಾಡ್ತಾನೆ. ಸೊ ಚೆನ್ನಾಗಿತ್ತು. ಈಗ ಮನೆಗೆ ಹೋಗಿ ನೋಡೋಣ. ಈಗ ಹೋಗಿ ಸ್ವಲ್ಪ ಹೊತ್ತು ಮಲ್ಗೋದು. ಹೆಂಗೋ ಅಡ್ಗೆ ಮಾಡೋ ಕೆಲ್ಸ. ಎಂತಕ್ಕೆ? ಡಿಮಾರ್ಟಿಗೆ? ಹೌದಾ, ಡಿಮಾರ್ಟ್ ಅಲ್ಲಿ ಏನೈತೆ? ಈಗ ಇಷ್ಟು ರಶ್ ಇರಲ್ಲ. ಈಗ ಬಿಸ್ಲಿದೆ ಅಲ್ವಾ, ಈಗ ಸಾಯಂಕಾಲ 4-4:30 ಮೇಲೆ ರಶ್ ಆಗುತ್ತೆ. ನಿನ್ನೆ ನಾನು ಮತ್ತೆ ಜಾರ್ಜ್ ಎಷ್ಟೊತ್ತಿಗೆ ಹೋಗಿದ್ರಿ? ಸಂತೆಗೆ ಹೋಗ್ಬೇಕಾದ್ರೆ ನಾವು 5 ಗಂಟೆ. ಅದೇ ಹೇಳಿದ್ದು 4:30 ಮೇಲೆ ಅಂದಿದ್ದು. ಈಗ ಇನ್ನು ಟೈಮ್ 1:30, 2 ಗಂಟೆ. ನೋಡಿ, ನನಗೆ ಪಿಂಪಲ್ ಆಗಿದೆ, ಇನ್ನೂ ಹೋಗಿಲ್ಲ. ಫುಲ್ ದೊಡ್ಡ ಕಲೆ ಆಗ್ಬಿಟ್ಟೈತೆ ಅದು. ಸಜೆಷನ್ಸ್? ಅವ್ರೇನ್ ಸಜೆಷನ್ಸ್ ಕೊಡ್ತಾರೆ? ಏನ್ ಸಜೆಷನ್ಸ್ ಇಲ್ಲ. ನೋಡ್ತಾ ಇರ್ಬೋದು, ಸ್ವಲ್ಪ ಗಾರ್ಡನ್ ಕ್ಲೀನ್ ಮಾಡೋಣ ಅಂತ. ಏನಕ್ಕೆ ಅಂದರೆ, ಇದು ಬಂದ್ಕೊಂಡು ಬಿರಿಯಾನಿಗೆ ಹಾಕೋ ಎಲೆ ಆಯಿತಾ, ಅದ್ರ ಪ್ಲ್ಯಾಂಟು. ಇದು ಆ್ಯಕ್ಚುಲಿ ಕಷಾಯ. ತುಂಬ ಅಂದರೆ ತುಂಬ ಕಹಿ ಇರುತ್ತೆ ಇದು, ಬಟ್ ಅಷ್ಟೇ ಒಳ್ಳೆಯದು. ಇದು ಊರ ಕಡೆಯವರಿಗೆ ನೋಡಿದರೆ ಗೊತ್ತಿರಬಹುದು, ಕಿರತೆ ಕಡ್ಡಿ ಅಂತ ಹೇಳ್ತೀವಿ ಅದು. ಆಮೇಲೆ ಸ್ವಲ್ಪ ಗೊಬ್ಬರ ಇದೆ. ಸೊ ಇದೆಲ್ಲ ಅಲ್ಲಿ ಜಾಗ ಇಲ್ಲ, ಒಂಥರ ಕೊಳ್ತ್ರೆ ಕಷ್ಟ ಅಂತ, ಇಲ್ಲಿ ಗಾಳಿ ಬರುತ್ತೆ ಅಂತ ಆನಿಯನ್ ಟೊಮೆಟೊ ಇಲ್ಲೇ ಇಟ್ಟಿದ್ವಿ. ಸೊ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಇದ್ದೀನಿ. ಸ್ವಲ್ಪ ಎಕ್ಸ್ಟ್ರಾ ಗಿಡಗಳನ್ನು, ಅಂದರೆ ಸ್ವಲ್ಪ ಬೀಜ ಹಾಕೋಣ ಅಂತ ಇದ್ದೀನಿ. ಸೊ ನೋಡೋಣ, ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಇದ್ದೀನಿ. ಸೊ ಲೆಟ್ಸ್ ಗೋ. ಇವತ್ತು ಸಂಡೇ ಬೇರೆ ಅಲ್ವಾ, ಸೊ ಇಷ್ಟೋ ತನಕ ಮಲಗಿದೆ, ಈಗ ಮಲಗಿ ಎದ್ದೆ. ಸ್ವಲ್ಪ ಟೈಮ್ ಇದೆ, ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೋಡೋಣ. ಸೊ ತಪ್ಪಾಗಿ ತಿಳ್ಕೊಬೇಡಿ, ನನಗೆ ಡಸ್ಟ್ ಅಲರ್ಜಿ ಇದೆ, ಹಾಗಾಗಿ ನಾನು ಮಾಸ್ಕ್ ಹಾಕೊಂಡಿರೋದು. ಕೆಲವೊಂದು ಗಿಡಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಇದು ಮಾಡೋಣ. ಇದು ನೋಡಿ, ಇದು ಆನಿಯನ್ ಬಂದಿದ್ಯಾ? ಇಲ್ಲಿ ನೋಡಿ, ಕೆಳಗಡೆ ಹಾಕ್ಬೇಕು. ಇದನ್ನು ಕಟ್ ಮಾಡ್ಬೇಕು. ಮತ್ತಿದೇನು ಇದೆಲ್ಲ ಹಾಕೋದಿ? ಇರ್ಲಿ ಬಿಡು, ಪರವಾಗಿಲ್ಲ. ಅದನ್ನ ಕಟ್ ಮಾಡ್ಬಿಟ್ಟು ಇಲ್ಲಿ ಒಂದು ಇದು ಕೊಟ್ಬಿಡೋಣ. ಎಲ್ಲ ಬಾಡೋಗಿದೆ ಅಮಿತ್. ಅದು ಇದು ಬೇಡ, ಇದು ಕಟ್ ಮಾಡ್ತೀನಿ. ಅದು ಸೀದಾ ಸ್ಟ್ರೇಟ್ ಹೋಗ್ತಾ ಇದೆ. ಇದು ತೆಗಿಲ್ಲ. ಇಲ್ಲ, ಅದು ಹೋಗಿದೆ. ಬೈತಾರೆ. ಇದೇನಿದು? ವಾಸನೆ ಗೊತ್ತೈತಿ. ಇಲ್ಲಿ ನೋಡಿರಲ್ಲ ಎಷ್ಟು ವೇಸ್ಟ್ ಇದೆ. ಇದ್ದಿದ್ದು ವೇಸ್ಟ್ ಅಲ್ಲ, ಇಲ್ಲೇ ಇದೆ. ಇದನ್ನೆಲ್ಲ ಮೇಲ್ ಹಾಕು, ಮೇಲ್ ಹಾಕೋದು. ಇದು ಆಕ್ಚುಲಿ ಮಮ್ಮಿ ಹಾಕಿಟ್ಟೋಗಿರೋದು, ಬೇಡ ಬಿಸಾಕೋದು. ಇದು ಮಮ್ಮಿ ಹಾಕಿಟ್ಟೋಗಿರೋದು, ನಾನು ನಡೆಸ್ತೀನಿ. ಇದು ಬರುತ್ತೆ. ಇಲ್ಲ, ಇಲ್ಲಿ ನೋಡ್. ಇಲ್ಲ, ಇಲ್ಲಿ ಸತ್ತಿಲ್ಲ. ಇದು ಹಸಿ ಐತೆ, ಇರ್ಲಿ. ಮಮ್ಮಿ ಹಾಕಿಟ್ಟೋಗಿರೋದು. ಬೇಡ. ಬೇಡ, ಮಮ್ಮಿ ಹಾಕಿಟ್ಟೋಗಿರೋದು. ನಾನು ಬೆಳೆಸ್ತೀನಿ ಅದನ್ನ.
ತೆಗಿ ಈಗ ಸದ್ಯಕ್ಕೆ ಒಳಗಡೆ ಮಾಡ್ತೀನಿ. ಕಷಾಯ ಮಾಡೋಣ. ಇದು ಮೊನ್ನೆ ಸುಷ್ಮಿತಾ ಕ್ಲಿಪ್ ಹಾಕಿಟ್ಟಿರೋದು ಅದ್ರ ಮೇಲೆ. ಕಷಾಯ ಮಾಡೋಣ. ಅದ್ ಬೆಡ್ ಮೇಲಿಂದ ತೆಗಿಯೋದ್ರಲ್ಲ ಇದ್ರಲ್ಲಿ ಹೋಗುತ್ತೆ. ಮರ್ತು ಬಿಟ್ಟೆ ಎಲ್ಲ ಹಾಕ್ಬಿಟ್ಟು ಮಣ್ಣಿದೆ ಅಮಿತ್ ಇಲ್ಲಿ ಸ್ವಲ್ಪ. ಎಷ್ಟು ಕಸ ನೋಡಿಲ್ಲಿ. ನೀ ಮಾಡ್ಬೇಕು. ಮೊನ್ನೆ ಕ್ರಿಬ್ಬಿಗೆ ತಂದಿರೋದು ಇದೆಲ್ಲ. ಇವೆಲ್ಲ ಏನು ಕೊಂಚ ಜಡ್ ತಶತ್ರು ಅದನ್ನ ಇದು ಮಾಡ್ಬೇಕು, ಸ್ಮೂತ್ ಮಾಡ್ಬೇಕು ಅಮಿತ್. ಅದನ್ನ ಅದ್ ಎತ್ತಕ್ಕಾಗಲ್ಲ. ಹಾಕು ಕಲ್ಲ ಹಾಕು. ಬೇಗ ಬೇಗ ಹಾಕು. ನೋಡ್ತಾ ಇರ್ಬೋದು, ಇದು ಡ್ರ್ಯಾಗನ್ ಫ್ರೂಟ್. ಇದು ಗಿಡ ಇಟ್ಟಿದ ಕಡೆನೆ ಚಿಗುರು ಬಂದಿರೋದು. ಇಷ್ಟು ಇದ್ರೊಳಗಡೆ ಹಾಕಿಟ್ಟಿದ್ದೆ. ಇದು ಮಾಮ ಅವ್ರ ಮನೆ ಅಕ್ಟೋಬರ್ ನವೆಂಬರ್. ಸೊ ನೋಡ್ತಾ ಇರ್ಬೋದು, ಇಷ್ಟು ಏನು ಅಂಥದ್ದೇನು ಕ್ಲೀನ್ ಮಾಡಿಲ್ಲ. ಕೆಲವು ಗಿಡಗಳನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ, ಕೆಲವದನ್ನ ತೆಗ್ದು ಕಟ್ ಮಾಡಿದ್ದೀನಿ. ಸೊ ಇಲ್ಲಿ ಇದು ಚಿಲ್ಲಿ ಹಾಕಿದ್ದೀನಿ, ಮೆಣಸಿನ್ಕಾಯಿ. ಇದು ಬಂದ್ಕೊಂಡು ವೀಳ್ಯದೆಲೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನೋಡೋಣ. ಇದು ಬಂದ್ಕೊಂಡು ಕಷಾಯದ್ದು. ಇದು ನನ್ನ ಪ್ರಕಾರ ಸ್ಟ್ರಾಬೆರಿ ಅಂತ ನನಗೆ ಅನ್ನಿಸ್ತಿದೆ, ಬಟ್ ಗೊತ್ತಿಲ್ಲ, ನೋಡೋಣ. ಸ್ವಲ್ಪ ದಿನ ಟ್ರೈ ಮಾಡೋಣ. ಇದು ಕರಿಬೇವು. ಇದೆಲ್ಲ ತಿಂದು ಹಾಕಿದಾಗ ಬಂದಿರೋದು ಅಷ್ಟೇ, ನಾವು ನಡ್ಸ್ಬೇಕಂತ ಏನು ನಡ್ಸಿಲ್ಲ. ಇದು ದಾಸವಾಳದ ಗಿಡ. ಇದು ರೋಡ್ ಸೈಡಲ್ಲೆಲ್ಲ ಹಾಕಿಟ್ಟಿರ್ತಾರೆ. ಇದರಲ್ಲಿ ಪಿಂಕ್ ಮತ್ತು ವೈಟ್ ಹೂವು ಬರುತ್ತೆ, ಅದು ಉದ್ದ ಹೋಗ್ತಾಯಿತ್ತು, ಅದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಇದು ಗಟ್ಟದ ಮಲ್ಲಿಗೆ. ಸೊ ಅಲ್ಲಿ ಬರ್ತಾ ಇದೆ. ಆಮೇಲೆ ಇದು ಆ್ಯಕ್ಚುಲಿ ಲಿಚ್ಚಿದು ಅಂದರೆ ಇದು ಯಾವುದು ರೆಡ್ ಲಿಚ್ಚಿ ಅಲ್ಲ, ಇನ್ನೊಂದು ಬ್ರೌನ್ ಬರುತ್ತಲ್ಲ ಸಿಪ್ಪೆ, ಅದರಿಂದ ಒಳಗಡೆ ವೈಟ್ ಆಗಿರುತ್ತೆ ಚಿಕ್ಕದು, ಅದರಿಂದ ಇದು. ಸೊ ಇದು ಅಮಿತನ ಊರಿಗೆ ತಗೊಂಡು ಹೋಗೋಣ ಅಂತ ಹೇಳ್ಕೊಂಡು, ಅಲ್ಲಿ ತೋಟ ಇದೆ, ಅಲ್ಲಿ ಹಾಕೋಣ ಅಂತ. ಇಲ್ಲಿ ಅಲ್ಲ, ಇದು ಮರ ಎಲ್ಲ ಹಾಕೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಇದನ್ನು ಲಿಚ್ಚಿ, ಇವೆರಡು ಯಾವುದೋ ನನಗೆ ಗೊತ್ತಿಲ್ಲ. ಇದು ವೈಟ್, ಅದು ಒಂಥರ ಹರಡುತ್ತೆ, ಅದಕ್ಕೆ ಕಟ್ ಮಾಡಿಬಿಟ್ಟಿದ್ದೀನಿ. ಇದರಲ್ಲಿ ಹಾಗಲಕಾಯಿ ಇದೆ, ಇದರಲ್ಲಿ ಪಪ್ಪಾಯ ಇದೆ, ಇದು ಪುದೀನ, ಇದು ಡ್ರ್ಯಾಗನ್ ಫ್ರೂಟ್. ನಾನು ಆ್ಯಕ್ಚುಲಿ ಇದಿಷ್ಟು ಕ್ಲೀನ್ ಮಾಡಿರೋದು ಇದಕ್ಕೋಸ್ಕರನೇ. ಇದು ಡ್ರ್ಯಾಗನ್ ಫ್ರೂಟು. ಆಮೇಲೆ ಇದು ಬಂದ್ಕೊಂಡು ಅಮೃತ ಬಳ್ಳಿ, ಸುಮ್ಮನೆ ಉದ್ದ ಹೋಗ್ತಾಯಿತ್ತು, ಅದಕ್ಕೆ ಕಟ್ ಮಾಡಿಬಿಟ್ಟಿದ್ದೀನಿ. ಇದು ಬಂದ್ಕೊಂಡು ಬಿರಿಯಾನಿ ಎಲೆ, ರೋಸು, ಮನಿ ಪ್ಲ್ಯಾಂಟು ತೋರಿಸಿದ್ನಲ್ಲ. ಸೊ ಇಷ್ಟು ಗಿಡ ಹಾಕಿದ್ದೀನಿ, ಇಷ್ಟೇ. ಇದೆಲ್ಲ ಆ್ಯಡ್ ಮಾಡಿರೋದು ಈಗ. ಇದು ಆಮೇಲೆ ಇಲ್ಲಿ ಇಷ್ಟು 2. ಇದು ಏನು ಮಾಡೋಕ್ಕಾಗಲ್ಲ, ಇದು ಫುಲ್ ಪೇಂಟೇ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಒಂದು ಆನಿಯನು. ಇದು ಆ್ಯಕ್ಚುಲಿ ಉದ್ದ ಬಂದಿತ್ತು, ಅದು ಮುರಿದೋಗ್ಬಿಟ್ಟಿತ್ತು, ಅದಕ್ಕೆ ಕಟ್ ಮಾಡಿ ಹಾಕ್ಬಿಟ್ಟು. ಮುರಿದು ಹಾಕಿಲ್ಲ, ಇದು ಕಟ್ ಮಾಡಿಬಿಟ್ಟಿದ್ದೀವಿ. ಅದು ಬಂದರೆ ಸುಷ್ಮಿತನ್ ಲಕ್. ಇಲ್ಲ, ಫ್ರೈಡ್ ರೈಸ್ ಹಾಕೋದು ಅದನ್ನು. ಸೊ ಇಲ್ಲಿದ್ದಾಳೆ ಮೇಡಮ್. ಸೊ ಇದಿಷ್ಟು ಗಿಡ. ಇದು ಚಿಕ್ಕ ತೋಟ, ಹಿಂದೆ ಹೋಗು ಒಂದು ಸ್ವಲ್ಪ. ಇದಿಷ್ಟು ನಂದು ಚಿಕ್ಕ ಗಾರ್ಡನ್. ಅಪಾರ್ಟ್ಮೆಂಟಲ್ಲೆಲ್ಲ ಇದೆ ಪ್ರಾಬ್ಲಮ್.
ಗಾರ್ಡನಿಗಲ್ಲ ಸ್ಪೇಸಿಗಲ್ಲ ಹೀಗಿದೆ. ಸೊ ಇಷ್ಟು ಕೆಲಸ ಮಾಡಿದ್ದೀನಿ ಇವತ್ತು. 4 ಗಂಟೆಯಿಂದ ಶುರು ಮಾಡಿದ್ದು 7:30 ಆಯಿತು. ಬಟ್ ಇದೊಂದು ಗಿಡದ ಇದು ನೋಡೋ ಕ್ಯೂರಿಯಾಸಿಟಿ ನನಗೂ ಇದೆ. ಸ್ಟ್ರಾಬೆರಿ ಅನ್ಕೊತೀನಿ, ಬಟ್ ನಂಗೆ ಗೊತ್ತಿಲ್ಲ. ಬಟ್ ಇದನ್ನು ಕಟ್ ಮಾಡಿ ಸ್ಮೆಲ್ ನೋಡಿದರೆ ಸ್ಟ್ರಾಬೆರಿ ಥರನೇ ಸ್ಮೆಲ್ ಬರ್ತಾ ಇದೆ. ನೋಡೋಣ, ವೆಯ್ಟ್ ಮಾಡೋಣ. ಸೊ ಈಗ ಬೇಗ ಅಡುಗೆ ಮಾಡಬೇಕು. ಸೊ ಊಟ ಆಯಿತು. ಇವತ್ತು ಊಟಕ್ಕೆ ಚಿಕನ್ ಸಾರು, ಜೋಳದ ರೊಟ್ಟಿ ಹಾಗೆ ಅನ್ನ ಇದ್ದಿತ್ತು. ಸೊ ಊಟ ಮಾಡ್ಕೊಂಡು ಬಂದೆ. ಈಗ ಮಲಗಬೇಕು. ಟೈಮ್ ಆಲ್ರೆಡಿ ಆಗಿದೆ. ನಾಳೆಯಿಂದ ಆ್ಯಸ್ ಯೂಶ್ವಲ್ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನು ವೀಕೆಂಡ್ ಬರೋ ತನಕ ಕಾಯಬೇಕಾಗುತ್ತೆ. ಸೊ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.